ಅವರಿಗೆ ಸಹಾಯ ಮಾಡಿದ್ದಾರೆ ಅಂತೆ. ರಾಜರಾಜೇಶ್ವರಿ ಟೆಂಪಲಲ್ಲಿ ದರ್ಶನ ಎಲ್ಲ ಮುಗಿಸಿ ನಾವು ನೆಕ್ಸ್ಟು ಓಂಕಾರೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದು ಆ್ಯಕ್ಚುಲಿ BJS ಕಾಲೇಜ್ ಹತ್ರ ಇದೆ, SJBIT ಕಾಲೇಜ್ ಪಕ್ಕ. ಅಲ್ಲಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ಗೈಸ್, ಓಂಕಾರೇಶ್ವರ ಟೆಂಪಲ್ ಬಂದು ಕೆಂಗೇರಿ ಉತ್ರಳ್ಳಿ ಮೇನ್ ರೋಡಲ್ಲಿ JSS ಕಾಲೇಜ್ ಅಂತ ಇದೆ, ಅದ್ರ ಪಕ್ಕ ಬರುತ್ತೆ. ಆ್ಯಂಡ್ ಇಲ್ಲಿ 12 ಥರವಾದ ಶಿವಲಿಂಗ, ಪೌರಾಣಿಕ ಶಿವಲಿಂಗವನ್ನು ಇಟ್ಟಿದ್ದಾರೆ. ಅದರ ಓವರಾಲ್ ದೇವಸ್ಥಾನದ ಹೆಸರು ಬಂದು ದ್ವಾದಶ ಜ್ಯೋತಿರ್ಲಿಂಗ ದೇವಸ್ಥಾನ ಅಂತ. ಇದರಲ್ಲಿ ಅಟ್ರಾಕ್ಷನ್ ಏನೇನಪ್ಪ ಅಂದರೆ 12 ಜ್ಯೋತಿರ್ಲಿಂಗಗಳು, ಅಂದರೆ 12 ಪೌರಾಣಿಕವಾದಂತಹ ಲಿಂಗಗಳಿವೆ. ಮತ್ತು ನಾರ್ಮಡೇಶ್ವರ ಲಿಂಗ, ಮತ್ಸ್ಯನಾರಾಯಣ ದೇವಸ್ಥಾನ ಕೂಡ ಇದೆ, ಮೆಡಿಟೇಷನ್ ಹಾಲ್ ಇದೆ, ಕ್ಲಾಕ್ ಟವರ್ ಇದೆ, ವಿಶ್ವಾಮಿತ್ರ ವೇದ ವಿದ್ಯಾಲಯ ಇದೆ ಮತ್ತು ಗೋಶಾಲೆ ಇದೆ. ಈ ದ್ವಾದಶ ಜ್ಯೋತಿರ್ಲಿಂಗ ದೇವಸ್ಥಾನ ಬಂದು ಓಂಕಾರ ಹಿಲ್ಸು ಟಾಪಲ್ಲಿದೆ, ರಾಜರಾಜೇಶ್ವರಿ ನಗರ್ಗೆ ಹತ್ತಿರ ಇದೆ. ಆ್ಯಂಡ್ ಈವನ್ ಇದು ಶ್ರೀನಿವಾಸ್ಪುರ ಅನ್ನೋ ಸ್ಪೆಸಿಫಿಕ್ ಪ್ಲೇಸಲ್ಲಿ ಇರೋದು. ಮತ್ತಿದು ಸಮುದ್ರ ಮಟ್ಟದಿಂದ 2800 ಅಡಿ ಎತ್ತರ ಇದೆ. ಆ್ಯಂಡ್ ಈ ಟೆಂಪಲ್ ಕನ್ಸ್ಟ್ರಕ್ಷನ್ ಯಾವಾಗ ಸ್ಟಾರ್ಟ್ ಆಗಿದ್ದಂದರೆ 2002ರಿಂದ, ಅದು ಕಂಪ್ಲೀಟ್ ಆಗಿದ್ದು 2007ಕ್ಕೆ. 12 ಜ್ಯೋತಿರ್ಲಿಂಗ ಅಂತ ಹೇಳಿದ್ನಲ್ವ, ಅದರಲ್ಲಿ ಒಂದು 6 ಫೀಟ್ ಇರುವಂಥದ್ದು ಮೇನ್ ಬಂದು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಅಂತ. ಮತ್ತು ಅದರ ಜೊತೆ ಸ್ಫಟಿಕ ಶ್ರೀ ಯಂತ್ರ ಕೂಡ ಇದೆ. ಅದರಲ್ಲಿ ಇನ್ನೂ 11 ಜ್ಯೋತಿರ್ಲಿಂಗ ಯಾವುದಾದಂದರೆ ಶ್ರೀ ವೈದ್ಯನಾಥ, ಶ್ರೀ ವಿಶ್ವನಾಥ, ಶ್ರೀ ಭೀಮಶಂಕರ, ಶ್ರೀ ತ್ರಯಂಬಕೇಶ್ವರ, ಶ್ರೀ ಕುಶ್ಮೇಶ್ವರ, ಶ್ರೀ ರಾಮೇಶ್ವರ, ಶ್ರೀ ಸೋಮನಾಥ, ಶ್ರೀ ಕೇದಾರನಾಥ, ಶ್ರೀ ನಾಗೇಶ್ವರ, ಶ್ರೀ ಮಲ್ಲಿಕಾರ್ಜುನ ಮತ್ತು ಶ್ರೀ ಮಹಾಕಾಳೇಶ್ವರ. ಮತ್ತು ಇನ್ನೂ ಯಾವುದ್ಯಾವ್ದು ದೇವರಿದೆ ಸುತ್ತಮುತ್ತ, ವಿದ್ಯಾಗಣಪತಿ ಇದೆ, ಸುಬ್ರಹ್ಮಣ್ಯ ಇದೆ, ಕಾಲಭೈರವ, ಚಂಡಿಕೇಶ್ವರ, ಏಕಾದಶ ರುದ್ರದೇವತೆಗಳು, ನಟರಾಜ ಮೂರ್ತಿ ಇದೆ, ಗಾಡೆಸ್ ಶಕ್ತಿ ಇದೆ, ಇನ್ ದ ಫಾರ್ಮ್ ಆಫ್ ಶ್ರೀಯಂತ್ರ ಇದೆ. ಇನ್ನು ಮತ್ತು ಯಾವ್ಯಾವ ಅಟ್ರ್ಯಾಕ್ಷನ್ಸ್ ಇದೆ ಸುತ್ತಮುತ್ತ ಇದರಲ್ಲಿ ಅಂದರೆ ಸರ್ವಧರ್ಮ ಸಮನ್ವಯ ಮಂಟಪ ಅಂತ ಇದೆ. ಇಲ್ಲಿ ಹೋಗಿ ನೀವು ಆರಾಮಾಗಿ ಮೆಡಿಟೇಷನ್ ಮಾಡ್ಕೋಬೋದು. ಮತ್ಸ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಒಂದು ದೊಡ್ಡ ಕ್ಲಾಕ್ ಟವರ್ ಇದೆ, ಓಂ ಅಂತ ಬರೆದಿದೆ. ಓಂ ಅಂತ 5 ಸಲ ಹೇಳುತ್ತೆ ಎವ್ರಿ 1 ಅವರಿಗೆ. ಮತ್ತು ದೊಡ್ಡ ಬೆಲ್ಲಿದೆ, ಬ್ರಾನ್ಸ್ ಬೆಲ್ಲು, ಅರೌಂಡ್ 1200 kg ಇದೆ. ಆಮೇಲೆ ವಿಶ್ವಾಮಿತ್ರ ವೇದ ವಿದ್ಯಾಲಯ ಇದೆ. ಅವರು ಚಿಕ್ಕ ಮಕ್ಕಳಿಗೆ ಅಲ್ಲಿ ಸಂಸ್ಕೃತ, ವೇದ ಮತ್ತು ಆಗಮಗಳನ್ನ ಹೇಳ್ಕೊಡ್ತಾರೆ. ಮತ್ತು ಗೋಶಾಲ ಇದೆ. ಆ್ಯಂಡ್ ಅಲ್ಲಿ ತುಂಬ ಹಸುಗಳಿದೆ ಮತ್ತು ಅಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ಅರೇಂಜ್ ಮಾಡ್ಕೊಂಡಿದ್ದಾರೆ. ಈ ಟೆಂಪಲ್ ಟೈಮಿಂಗ್ಸ್ ಬಂದು ಮಂಡೇ ಟು ಸ್ಯಾಟರ್ಡೆ 7 ಗಂಟೆ ಬೆಳಗ್ಗೆಯಿಂದ 12:30ವರೆಗೂ ಓಪನ್ ಆಗಿರುತ್ತೆ. ಆ್ಯಂಡ್ 4:30ಯಿಂದ 9 ಗಂಟೆವರೆಗೂ ಓಪನ್ ಆಗಿರುತ್ತೆ. ಆ್ಯಂಡ್ ಜನರಲ್ ಹಾಲಿಡೇಯಲ್ಲಿ ಸಂಡೇಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ ಗೈಸ್.
ಇಲ್ಲಿ ಎಷ್ಟು ಪ್ರಶಾಂತವಾಗಿರುತ್ತೆ ಅಂದರೆ ಗೈಸ್, ಬೆಂಗಳೂರಲ್ಲಿ ಇಂಥ ಟೆಂಪಲ್ ನೀವೆಲ್ಲೂ ನೋಡೋದಕ್ಕೆ ಆಗಲ್ಲ. ಇಲ್ಲಿ ಆರಾಮಾಗಿ ನೀವು ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡ್ರೂ ಸೈಲೆಂಟಾಗಿರುತ್ತೆ ಆ್ಯಂಡ್ ನೀವು ಧ್ಯಾನ ಮಾಡ್ಬೋದು. ಮನಸ್ಸು ಒಂಥರ ತುಂಬ ರಿಫ್ರೆಶ್ಡ್ ಆಗಿರುತ್ತೆ. ಸೊ ಒಂದು ಸಲ ನೀವು ಬಂದು ವಿಸಿಟ್ ಮಾಡಿ ನೋಡಿ, ನೀವೇ ಹೇಳ್ತೀರಾ ಎಷ್ಟು ಪ್ರಶಾಂತವಾಗಿದೆ ಅಂದರೆ ತುಂಬ ಪ್ರಶಾಂತವಾಗುತ್ತೆ ಮನಸ್ಸು. ಹೀಗೆ ಅಲ್ಲಿ ಪಕ್ಕ ಹೋಗ್ತಾ ಇದ್ದಾಗ ಈ ಥರ ಸಿಗುತ್ತೆ. ಇಲ್ಲೊಂದು ದೊಡ್ಡ ಮರ ಇದೆ ನೋಡಿ, ಆಲ್ಮೋಸ್ಟ್ ಎಷ್ಟು ದೊಡ್ಡ ಮರ ಅಂದರೆ ಇಲ್ಲಿ ಫುಲ್ಲು ಇಷ್ಟು ಸ್ಪೇಸ್ ಫುಲ್ಲು ಸರೌಂಡ್ ಆಗಿದೆ. ಆ್ಯಂಡ್ ಅಲ್ಲಿ ಕವಿಗಳದ್ದು ಪ್ರತಿಮೆ ಇಟ್ಟಿದ್ದಾರೆ, ಶಂಕರಾಚಾರ್ಯ, ಮಧ್ವಾಚಾರ್ಯ. ಸೊ ಈ ಥರ ತುಂಬ ಪ್ರತಿಮೆಗಳು ಇದೆ ಸ್ವಾಮೀಜಿಗಳದ್ದು. ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.